ನಾನು ಈ ಅಂಗಡಿ ಅಳತೆ ಹೇಳ್ಬಿಡಿ ಫಸ್ಟ್ ಎಷ್ಟರಲ್ಲಿ ಬಿಸ್ನೆಸ್ ಹತ್ತು ಇದೆ ಸರ್. 10 ಉದ್ದ ಎಷ್ಟು? ಉದ್ದ ಒಂದು 30 ಅಡಿ ಇದೆ. 30 ಅಡಿ ಇದೆ. ಆಗಲ್ಲ ಇಲ್ಲಿ ನಾವು ಮಾಡೋದು ಸ್ಪೇಸ್ ಬಂದು 10 ಇದೆ ಅಷ್ಟೇ. ಅಲ್ಲಿ ತಿನ್ನಕ್ ಒಂದ್ ಸ್ವಲ್ಪ ಗ್ಯಾಪ್. ಇಷ್ಟರಲ್ಲೇ ಬಿಸ್ನೆಸ್ ನಡೀತಾ ಇದೆ. ಮಾಡ್ತಾ ಇದೆ. ಒಂದೊಂದು ಹೋಟ್ಲಲ್ಲಿ 100 ರೂಪಾಯಿ ಒಂದು ಊಟ. ಈ ಹೋಟೆಲ್ ಬತ್ತಿ ಒಂದು ಇಡ್ಲಿ ಒಂದು ವಡ ಪ್ರೈಸು ಒಂದು 40 ರೂಪಾಯಿಗೆಲ್ಲ ಕ್ಲೀನ್ ಮಾಡ್ತಾರೆ. ಮ್ಯಾಕ್ಸಿಮಮ್ 50 ರುಪೀಸು. ಇದೇ ತಿಂಡಿ ಬೇರೆ ಕಡೆ ಹೋದ್ರೆ 80-100 ರೂಪಾಯಿ ತನಕ ಆಗುತ್ತೆ. ಮೊದ್ಲು ಒಂದು 8-10 ಸಾವಿರದವರೆಗೂ ಮಾಡ್ತಾ ಇದ್ವಿ. ಇವಾಗಲೂ ಸೇಮ್ ಅಷ್ಟೇ ಮಾಡ್ತಾರೆ. ಓ ಬಿಸ್ನೆಸ್ ಏನು ಚೇಂಜ್ ಆಗಿಲ್ಲ? ಡೈಲಿ 10,000. ಓಕೆ. 4:30 12 ಗಂಟೆಗೆ ಕ್ಲೋಸ್. ತೊಳೆದು ಡಬ್ಬಕ್ಕೆ ಹೋಗ್ಬಿಡ್ತೀರಿ. 1 ಗಂಟೆಗೆಲ್ಲ ಮನೆಗೆ. ಬೆಸ್ಟ್ ಅಲ್ಲ ಕೆಲಸ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ನೀವು ತುಮಕೂರಿಗೆ ಏನಾದರೂ ಬಂದರೆ ಸಿರಾ ಗೇಟ್ ಸರ್ಕಲ್ ಅಂತ ಬರುತ್ತೆ. ಇಲ್ಲಿ ಕಾಣುತ್ತೆ ನೋಡಿ, ಶ್ರೀ ಬಸವೇಶ್ವರ ಹೋಟೆಲ್ ಅಂತ. ಈ ಹೋಟೆಲ್ ಇತಿಹಾಸ ಏನಂದರೆ 40 ವರ್ಷದಿಂದ ಈ ಹೋಟೆಲ್ ಮಾಡ್ತಾರೆ. ಇಲ್ಲಿ ತಟ್ಟೆ ಇಡ್ಲಿ ಅಂದರೆ ಅದ್ಭುತ ಫೇಮಸ್ಸು. ತಟ್ಟೆ ಇಡ್ಲಿ ವಡ ಕೊಡ್ತಾರೆ, ಜೊತೆಗೆ ಇಲ್ಲಿ ರೈಸ್ ಬಾತ್ ಕೊಡ್ತಾರೆ, ಭಾಳ ಫೇಮಸ್ಸು. 40 ವರ್ಷದಿಂದ ಇಲ್ಲಿ ಪರ್ಮನೆಂಟ್ ಕಸ್ಟಮರ್ ಇದ್ದಾರೆ. ಹಾಗಾಗಿ ಈ ಹೋಟೆಲನ್ನು ತೋರಿಸೋಣ ಅಂತ ಬಂದೆ. ಎಷ್ಟು ಚಿಕ್ಕದಾಗಿದೆ ಹೋಟೆಲ್ಲು ಅಂತ ಹೇಳಿದರೆ ನೀವು ನಂಬೋಕ್ಕಾಗಲ್ಲ. ಇದು ಹೋಟೆಲ್ಲು ಮಾಡುವವರಿಗೆ ಒಂದು ಒಳ್ಳೆ ಕತೆ. ಯಾಕೆಂತ ಹೇಳ್ತೀನಿ, ಭಾಳ ಜನ ಸುಮ್ಮನೆ ತಲೆ ಕೆಡಿಸ್ಕೊಂಬಿಟ್ಟಿರ್ತೀರಿ. ಹೋಟೆಲ್ ಅಂದ್ರೆ ಹಾಗೆ ಇರಬೇಕು, ಹಿಂಗೆ ಇರಬೇಕು, ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹಂಗಿದ್ರೆ ವ್ಯಾಪಾರ ಆಗುತ್ತಂತೆ, ಹಿಂಗಿದ್ರೆ ವ್ಯಾಪಾರ ಆಗುತ್ತಂತೆ, ಒಳ್ಳೆ ಭಟ್ರನ್ನ ತಂದ್ರೆ ವ್ಯಾಪಾರ ಆಗುತ್ತಂತೆ ಅನ್ನೋರಿಗೆ ಒಳ್ಳೆ ಕತೆ. ಇಲ್ಲಿ ಏನು ಅಂಥದ್ದು ಅಲ್ಲಿ ಏನೂ ಇಲ್ಲ. ಭಾಳ ಚಿಕ್ಕದಾಗಿ ಉದ್ದ ಒಂದು 10 ಅಡಿ ಸಿಗ್ಬೋದು, ಒಂದು 4-5 ಅಡಿ ನಿಂತ್ಕೊಳ್ಳೋಕೆ ಸಿಗುತ್ತೆ. ಅಷ್ಟರಲ್ಲೇ ಒಂದು ಹೋಟ್ಲ್ ಮಾಡಿದ್ದಾರೆ. ಇವರು ದಿವಸ 8ರಿಂದ 10 ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತಾರೆ. ಇಲ್ಲೊಂದು ಗುಟ್ಟಿದೆ ತಿಳ್ಕೊಳ್ಳಿ, ಎಲ್ಲ ಮನೆಯವರೇ ಸೇರಿ ಮಾಡ್ತಾರೆ. ತುಂಬ ಏನು ಮಾಡೋಕ್ಕೆ ಹೋಗಲ್ಲ, ತಲೆ ಕೆಡಿಸ್ಕೊಂಡು ಇಷ್ಟೇ ಮಾಡ್ತಾರೆ. ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆ ಒಳಗಡೆ ಇವ್ರ ವ್ಯಾಪಾರ ಕ್ಲೋಸ್ ಆಗುತ್ತೆ. ಡೈಲಿ ಇಷ್ಟೇ ನಡೆಯುತ್ತೆ. ಬನ್ನಿ, ಈ ಕತೆಗೆ ತಮಗೆ ಸ್ವಾಗತ. ಇಡ್ಲಿ ಕತೆಗೆ ಮತ್ತು ಒಂದು ಇನ್ಸ್ಪಿರೇಷನ್ ಕತೆಗೆ ತಮಗೆ ಸ್ವಾಗತ. ಬನ್ನಿ, ಏನು ಹೇಳ್ತಾರೆ ಕೇಳೋಣ. ಮನೆ ಎಲ್ಲಿ ಮೇಡಮ್ ನಿಮ್ಮದು? ಓ, ಇಲ್ಲೇ ಇದೆ. ಪಾರ್ಸಲ್ ತಿಂಡಿ ಇದ್ರಲ್ಲಿ ಪಾರ್ಸಲ್ ಚೆನ್ನಾಗಿದೆ. ಹಾಂ, ಇಡ್ಲಿ ಚಿತ್ರಾನ್ನ ಐಟಮ್ ಎಲ್ಲ ಚೆನ್ನಾಗಿದೆ. ಹಾಂ, ಎಲ್ಲ ತಗೊಂಡೋಗಿ ತಿನ್ಬೋದು. ಓಕೆ. ಈಗ ತುಮಕೂರಾಗ ಬೇಕಾದಷ್ಟು ಹೋಟ್ಲ್ ಇದಾವೆ. ಇದು ಯಾವ ಥರ ಹೋಟ್ಲ್? ಇದಕ್ಕೇನು ಹೇಳ್ತೀರಿ? ಇದು ಚೆನ್ನಾಗಿ, ತುಂಬ ಚೆನ್ನಾಗಿದೆ ಎಲ್ಲದಕ್ಕಿಂತ. ಹೌದಾ? ಓ, ನೀವು ಇಲ್ಲಿ ಯಾವಾಗಲೂ ರೆಗ್ಯುಲರ್? ಇಲ್ಲಿ ರೆಗ್ಯುಲರ್. ಮತ್ತು ಯಲ್ಲಾಪುರದಿಂದ ಬಂದಿರೋದು. ಹಾಂ, ಯಲ್ಲಾಪುರ. ಓ ಓಕೆ, ಅದ್ಭುತ. ಹಾಂ, ಯಲ್ಲಾಪುರದಿಂದ ಬಂದಿರೋದು. ಏನು ಕೆಲಸ ಮಾಡ್ತೀರಿ ನೀವು? ಸರ್ ನಮ್ಮ ತರಕಾರಿ ವ್ಯಾಪಾರ. ತರಕಾರಿ ವ್ಯಾಪಾರ ಹೆಂಗಿದೆ ನಿಮ್ಮದು? ಚೆನ್ನಾಗಿದೆಯಾ? ಹಾಂ, ಥ್ಯಾಂಕ್ ಯು ಸರ್. ಹಾಂ ಸರ್. ನಿಮ್ಮ ಹೆಸರು? ವಸಂತ್ ಕುಮಾರ್ ಅಂತ. ವಸಂತ್ ಕುಮಾರ್. ನಾನು ಈ ಅಂಗಡಿ ಅಳತೆ ಹೇಳ್ಬಿಡಿ ಫಸ್ಟ್ ಎಷ್ಟರಲ್ಲಿ ಬಿಸ್ನೆಸ್ ಮಾಡಿ? 10 ಇದೆ ಸರ್. 10 ಉದ್ದ ಎಷ್ಟು? ಉದ್ದ ಒಂದು 30 ಅಡಿ ಇದೆ. 30 ಅಡಿ ಇದೆ. ಆಗಲ್ಲ ಇಲ್ಲಿ ನಾವು ಮಾಡೋದು ಸ್ಪೇಸ್ ಬಂದು 10 ಇದೆ ಅಷ್ಟೇ. ಅಲ್ಲಿ ತಿನ್ನಕ್ ಒಂದ್ ಸ್ವಲ್ಪ ಗ್ಯಾಪ್. ಇಷ್ಟರಲ್ಲೇ ಬಿಸ್ನೆಸ್ ನಡೀತಾ ಇದೆ. ಮಾಡ್ತಾ ಇದ್ವಿ. ಓಕೆ. ಮೊದಲು ದೊಡ್ಡದಾಗಿತ್ತು ಸರ್ ಆ ಕಡೆ. ಹಾಂ, ಅಲ್ಲಿ ಹೊಡೆದ್ಬಿಟ್ಟು ಅವರು ಬೇರೆ ಮಾಡ್ಬಿಟ್ರು. ಹಾಂ, ಆಮೇಲೆ ಇಲ್ಲಿಗೆ ಎಂದಂದ್ರೆ ಪಕ್ಕದಲ್ಲೇ ಇರುತ್ತೆ ಅಂತ ಇಲ್ಲೇ ಶಿಫ್ಟ್ ಮಾಡಿ ಇದ್ರಲ್ಲೇ ಮಾಡ್ತಾ ಇದ್ವಿ. ಎಷ್ಟು ವರ್ಷ ಆಯ್ತು ನೀವು? ಸರ್ ನಮ್ಮ ಮಾವರು ಮೊದಲಿಂದ ಮಾಡ್ತಾರೆ, 40 ವರ್ಷದಿಂದ ಮಾಡ್ತಾ ಇದ್ದಾರೆ. 1989 ಮಾಡ್ತಾ ಇದ್ದಾರೆ. ನಾವು ಬಂದು ಒಂದು 10-12 ವರ್ಷ ಆಯ್ತು. ಓ, ನೀವು ಮಾವರ ಜಾಗಕ್ಕೆ ನೀವು ಬಂದ್ರಿ? ಹಳಿಯರು ಅವ್ರ ಕೈ ಆಗಲ್ಲ ಈಗ, ಆಗಲ್ಲ ಅಂತ. ನಿಮ್ದು ಏನು ಎಜುಕೇಶನ್ ಏನು ಓದಿ? PUC ಆಗಿದೆ. PUC ಆಗಿತ್ತು. ಹಾಂ, PUC ಆಗಿ ಊರಲ್ಲಿ ವ್ಯವಸಾಯ ಇತ್ತು, ಅಂಗಡಿ ನೋಡ್ಕೊಂತ ಇದ್ವಿ. ಹಾಂ, ಇವ್ರಿಗೆ ಹುಷಾರಿಲ್ದಂಗೆ ಆಯ್ತು. ಮಗ ಬೇರೆ ತೀರ್ಕೊಂಡ್ಬಿಟ್ಟ, 30 ವರ್ಷದ ಮಗ. ಅಯ್ಯೋ. ಅವರು ಮಗಳು ಒಂದು ಮದುವೆ ಆಗಿದ್ವಲ್ಲ, ಇವ್ರು ನೋಡ್ಕೊಳೋರಿಲ್ಲ ಅಂತ ಇಲ್ಲೇ ಬಂದು. ಯಾವ ಊರು ನಿಮ್ದು? ನಮ್ದು ಇಲ್ಲೇ ಮಧುಗಿರಿಂದ ಆ ಕಡೆ ಸರ್, ಕಾಕಿಬಾಡಿಗೆರೆ. ಓ, ತುಮಕೂರು ಹಳಿ ಅಂದ್ರೆ ನೀವೀಗ? ಓ, ಮಗ ತೀರ್ಕೊಂಡು ಹೋಗಿದ್ದಕ್ಕೆ ಆ ಜವಾಬ್ದಾರಿ ನೀವು ವಹಿಸ್ಕೊಂಡು ಮಾಡ್ತಾ ಇದ್ದೀರಿ. ಓಕೆ.
ಯಾವಾಗ ಮಾರ್ಕೆಟಿಗೆ ಬರ್ತಾ ಇರ್ತೀವಿ ಸರ್, ಬಂದಾಗೆಲ್ಲ ಇಲ್ಲೇ ತಿನ್ನೋದು ನಾವೆಲ್ಲೂ ಚೆನ್ನಾಗಿರುತ್ತೆ ಸರ್. ಎಷ್ಟು ವರ್ಷದಿಂದ ಈ ಹೋಟ್ಲಿಗೆ ಬರ್ತಾ ನಾನೇ ಒಂದು 7-8 ವರ್ಷದಿಂದ. 7-8 ವರ್ಷ. ಓಕೆ. ಮುಂಚೆ ಅಲ್ಲಿತ್ತು ಸರ್ ಅವ್ರದ್ದು ಹೋಟ್ಲು, ಅಲ್ಲಿಂದಲೂ ಬರ್ತೀವಿ. ಓಕೆ. ಏನಿಲ್ಲಿ ರೇಟ್ ಕಡಿಮೆ ಇರುತ್ತಾ ಅಥವಾ ತಿಂಡಿ ಚೆನ್ನಾಗಿರುತ್ತಾ? ಇಡ್ಲಿ ಚೆನ್ನಾಗಿರುತ್ತೆ ಸರ್. ಇಡ್ಲಿ ಚೆನ್ನಾಗಿರುತ್ತೆ. ಅದರಿಂದ ನಾವು ಇಲ್ಲೇ. ನಿಮ್ಮ ಕೆಲಸ ಹೇಗಿದೆ? ನಮ್ದು ಎಲ್ಲಿ ಸಹ ಗ್ಯಾಸ್ದೇ ಪ್ರಾಬ್ಲಮ್ ಆಗಿಬಿಟ್ಟೆ. ಮತ್ತೆ ಏನು ಮಾಡ್ತೀರಿ? ಅದೇ 1 ಡಬಲ್ ಕೊಟ್ಟು ಹಾಕ್ಸ್ತಾ ಇದ್ದೀವಿ. 1 ಡಬಲ್ ಕೊಟ್ಟು ಹಾಕ್ಸ್ತಾ ಇದ್ದೀರಿ? 59 ಇತ್ತು, 120 ಕೊಟ್ಟು ಹಾಕಿಸ್ತಾ ಇದ್ದೀವಿ. ಮತ್ತೆ ಈಗ ಅದನ್ನ ಇವ್ರ ಹತ್ರ ತಗೊಳಕ್ಕಾಗಲ್ಲ ನೀವು? ಅದೇ ಕೊಡ್ತಾರೆ, ಕೆಲವರು ಅರ್ತ್ಕೊಂಡು ಕೊಡ್ತಾರೆ, ಕೆಲವರು ಕೊಡಲ್ಲ ಸರ್. ಅಯ್ಯಯ್ಯೋ, ಅಷ್ಟೇ ಕೊಡೋದು ಅಂತಾರೆ. ಓ, ಹಂಗಾಗಿದೆಯಾ? ಎಲ್ಲೋ ಇದ್ದ ಅದ್ರ ಎಫೆಕ್ಟ್ ಇನ್ನೆಲ್ಲೋ ಆಗಿದೆ. ಹಾ, ಏನು ಮಾಡೋಕ್ಕಾಗಲ್ಲ ಸರ್, ನಾವು ವಿಧಿ ಇಲ್ಲ, ಓಡಿಸ್ಲೇಬೇಕು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾನು 37 ವರ್ಷದಿಂದ. ಸ್ವಂತ ಆಟೋನಾ? 89ಇಂದ. ಹ್ಞೂ ಸರ್, ಆಟೋ ಸ್ವಂತ. ಹ್ಞೂ. ಮತ್ತೆ ಹಂಗಾರೆ ಸಂಪಾದನೆ ಕಡಿಮೆ ಆಗಿದೆ ಈಗ? ಹ್ಞೂ ಸರ್. ಯುದ್ಧ ಬೇಗ ಮುಗಿಲಿ, ಗ್ಯಾಸ್ ಬೇಗ ಸಿಗಲಿ ಅಲ್ವಾ? ಹ್ಞೂ ಸರ್. ಹೋಟ್ಲವ್ರಿಗೆಲ್ಲ ಎಷ್ಟು ತೊಂದರೆ ಆಗಿದೆ ಸರ್, ಗ್ಯಾಸ್. ಹೋಟೆಲ್ನವ್ರಿಗೆ ತೊಂದರೆ ಆಗಿದೆ. ಹೇಳಿ, ಈಗಂತೂ ಹೋಟೆಲ್ದು ಮೊದ್ಲಿನ್ಕಿಂತ ಬಹಳ ಸಮಸ್ಯೆ ಆಗ್ಬಿಟ್ಟಿದೆ ಸರ್. ಈ ಗ್ಯಾಸ್ ಏನ್ ಮಾಡ್ತೀರಿ ಫಸ್ಟ್? ಅದು ಗ್ಯಾಸ್ ಇಲ್ಲ ಸರ್, ಈಗ ಸಿಗ್ತಾನೆ ಇಲ್ಲ. ಅದಕ್ಕೆ ಸೌದೆ ಒಲೆ ಮಾಡ್ಕೊಂಡಿದೀವಿ. ಸೌದೆ ಒಲೆ ಎಲ್ಲಿಂದ ತರಿಸಿದ್ರಿ ಇದನ್ನ? ಇಲ್ಲೇ ತುಮಕೂರಲ್ಲೇ ಕೊಡ್ತಾರೆ. ತುಮಕೂರಲ್ಲೇ? ಈಗ ಇದ್ರ ಗ್ಯಾಸ್ ಬಳಸ್ತಿದ್ರೆ ಅದಕ್ಕಿಂತ ಬೆಟರ್ ಇದು? ಬೆಟರ್. ಒಂದ್ ಸ್ವಲ್ಪ ಏನಂದ್ರೆ ಮಸಿ ಆಗೋದು, ಒಂದ್ ಸ್ವಲ್ಪ ಹೊಗೆ ಊದ್ರ ಜಾಸ್ತಿ, ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ಕಟ್ಟಿಗೆ ಅಂದ್ರೆ ಖರ್ಚು ಏನು ಖರ್ಚು ಕಮ್ಮಿನೇ ಆಗುತ್ತೆ. ಅದೇ ಇದಕ್ಕೆ ಅಡ್ಜಸ್ಟ್ ಆಗ್ಬೇಕಲ್ಲ, ಈಗ ಅದಕ್ಕೆ ಅಡ್ಜಸ್ಟ್. ಈಗ ಮೊದಲು ಅಷ್ಟು ವರ್ಷ ಗ್ಯಾಸ್ ಅಲ್ಲಿ ಮಾಡ್ಕೊಂಡ್ ಬಂದ್ಬಿಟ್ಟಿದೀರಿ, ಈಗ ಸಡನ್ ಖರ್ಚು ಕಮ್ಮಿನೇ, ಬಟ್ ಒಂದ್ ಸ್ವಲ್ಪ ರಿಸ್ಕ್. ಅದೇ ಮಸಿ ಆಗೋದು, ಹೊಗೆ ಜಾಸ್ತಿ, ಹಂಗಾಗಿ ಹೆಂಗ ಬಿಟ್ಟಿಲ್ಲ. ಮೇಂಟೈನ್ ಚೆನ್ನಾಗಾಗುತ್ತೆ. ನನಗೆ ಬಹಳ ವಿಶೇಷವಾಗಿ ಕಂಡಿದ್ದು ಈ ಇಡ್ಲಿ ನಿಮ್ದು. ತಟ್ಟೆ ತುಂಬಾ ಇದೆ, ಆಮೇಲೆ ಈ ಪಾತ್ರೆ ಇದು ಯಾವಾಗಿಂದ ಸರ್? ಇದು ಅದೇ ಮೊದ್ಲಿಂದನೂ ಇದೆ. ಫಸ್ಟ್ ಸ್ಟಾರ್ಟ್ ಮಾಡ್ದಾಗಿಂದ ಇದೇ ಇಡ್ಲಿನೇ ಇದೆ. ಈಗ ನಿಮ್ಮ ಅವ್ರಿಗಂತೂ ಅಡಿಗೆ ಬರ್ತಿತ್ತು, ನೀವು PUC ಓದಿದ್ರಿ, ಕಲ್ತ್ಕೊಂಡಿದ್ ಸರ್. ಹೌದಾ? ಏನೇನ್ ಮಾಡಿದ್ರಿ ನೀವು? ಫಸ್ಟ್ ಭಾರಿ ಹಿಂಸೆ ಅನ್ಭವಿಸ್ಬಿಟ್ಟೆ. ಆಮೇಲೆ ಒಂದು ವರ್ಷ 2 ವರ್ಷ ಆದ್ಮೇಲೆ ಅಡ್ಜಸ್ಟ್ ಆಗ್ಬಿಡ್ತು. ಹೌದಾ? ಎಲ್ಲ ಹೇಳ್ಕೊಟ್ರು ನಿಮ್ಮ ಅವ್ರ? ಎಲ್ಲ ಹೇಳ್ಕೊಟ್ರು. ಓಕೆ. ಅವ್ರಿಗೂ ಹುಷಾರಿರ್ಲಿಲ್ಲ, ಅವ್ರಿಗೆ ಆಪರೇಷನ್ ಆಗಿ ಒಬ್ರು ಬಟನ್ ಬೇರೆ ಇಟ್ಕೊಂಡಿದ್ವಿ. ಅವಾಗ ಅವ್ರ ಹತ್ರ ಎಲ್ಲ ಕಲ್ತ್ಕೊಂಡು ಆಮೇಲೆ ನಾವೇ ರೆಗ್ಯುಲರ್ ಆಗಿ ಮಾಡ್ತಾ ಇದ್ವಿ. ಓಕೆ. ಎಷ್ಟಿದೆ ರೇಟ್ ಇಡ್ಲಿದು? ಇದು 25 ರೂಪಾಯಿ ಸರ್. 25 ರೂಪಾಯಿ ಫುಲ್ ಇಡ್ಲಿ? ಫುಲ್ ಒಂದು ತಟ್ಟೆ ಇಡ್ಲಿ, ಒಂದು ವಡೆ ಹಾಕಿದ್ರೆ 30. ಮೊದ್ಲು 2 ವಡೆ ಹಾಕ್ತಾ ಇದ್ವಿ. ಈ ರೀಸೆಂಟ್ 1 ತಿಂಗಳಿಂದ 1 ವಡೆ ಮಾಡಿ. ಓಕೆ. ಫುಲ್ ಆಗ್ಬಿಡುತ್ತೆ ಬಿಡ್ರಿ. ಒಂದ್ ತಿಂದ್ರೆ ಅರ್ಧ ಕೊಡ್ತೀರಲ್ಲ? ಅರ್ಧನೂ ಕೊಡ್ತೀವಿ. ಅರ್ಧ ಎಷ್ಟು? ಅರ್ಧ 15 ರೂಪಾಯಿ. ಅರ್ಧ 15 ರೂಪಾಯಿ. ಫುಲ್ ಇಡ್ಲಿ 25 ರೂಪಾಯಿ. 25. ಅದಕ್ಕೊಂದು ವಡ ಸೇರಿದ್ರೆ 30. ಇನ್ನು ರೈಸ್ ಬಾತ್? ರೈಸ್ ಬಾತು 40. ವಡೆ ಹಾಕಿದ್ರೆ 2 ವಡೆ ಹಾಕಿದ್ರೆ 50. ಈಗ ನಿಮ್ ಕಸ್ಟಮರ್ ನಾನು ಬರೋರು ನೋಡ್ತಿದ್ದೆ, ಎಲ್ಲ ತುಂಬಾ ಹಳಬರು, ಅವಾಗಿನಿಂದ ರೆಗ್ಯುಲರ್ ಆಗಿದ್ದಾರೆ ಅನ್ಸುತ್ತೆ. ಹೌದು, ಸುಮಾರು ರೆಗ್ಯುಲರ್ ಕಸ್ಟಮರ್ ಜಾಸ್ತಿ ಬರ್ತಾರೆ. ಓಕೆ. ಹೇಳ್ರಿ, ನೀವು ಶುರು ಮಾಡಿದ್ದಂತೆ ಅವಾಗಿನ ಕಾಲ ಹೆಂಗ್ ಶುರು ಆಯ್ತು, ಏನ್ ಕತೆ? ಬಹಳ ವರ್ಷದಿಂದ 40 ವರ್ಷದಿಂದ ಮಾಡ್ತಾನೆ ಇದ್ದೀವಿ. ಫಸ್ಟ್ ನಮ್ಮ ಅಣ್ಣವ್ರು ಮಾಡ್ತಾ ಇದ್ರು, ಅವರಿಲ್ಲ, ಈಗ ತೀರೋಗ್ಬಿಟ್ರಲ್ಲ. ಆ ಇನ್ಚಾರ್ಜ್ ನಾವು ತಗೊಂಡು ಮಾಡ್ತಾ ಇದೀವಿ 40 ವರ್ಷದಿಂದ. ಅವಾಗ NCCಗೆಲ್ಲ ತಿಂಡಿ ಕೊಡ್ತಾ ಇದ್ವಿ, ಕಾಳಿದಾಸ ಕಾಲೇಜ್ಗೆ NCCಗೆಲ್ಲ ತಿಂಡಿ ಕೊಡ್ತೀವಿ, ಅಲ್ಲಿ ಕಾಂಟ್ರಾಕ್ಟ್. ಅವಾಗ ಇವಾಗ ಕೊಡ್ತೀವಿ, ಈಗಲೂ ಕೊಡ್ತೀವಿ. ಎಷ್ಟು ಕೊಡ್ತೀರಿ ಇಲ್ಲಿಗೆ? 100 ಜನ ಹುಡುಗರು ಇರ್ತಾರೆ ಡೈಲಿ? ಇಲ್ಲ, ವಾರಕ್ಕೆ 7 ಪೀರಿಯಡ್ 8 ಪೀರಿಯಡ್ ಅಷ್ಟೇ. ಹೌದಾ? ಆ ಹುಡುಗರಿಗೆಲ್ಲ ವಾರಕ್ಕೆ 1 ಪೀರಿಯಡ್ ಮಾಡ್ತಾರೆ. ಈಗ ಬಂತು, ಈಗಿನ ತರ ಬೇರೆ ಇದೆ. ಅವಾಗಿಂದ ಹೇಳ್ರಿ, ತುಮಕೂರು ಎಷ್ಟು ಬೆಳೆದಿತ್ತ? ಅವಾಗ ಹೆಂಗಿತ್ತು? ಇರ್ಲಿಲ್ಲ, ಏನು ಜಾಸ್ತಿ ಬೆಳೆದಿರ್ಲಿಲ್ಲ, ಸಿರಗಟ್ಟೆ ಒಂಥರ ಗ್ರಾಮ. ಆಮೇಲೆ ಇಂಪ್ರೂವ್ ಆಗೋಯ್ತು. ಓಕೆ. ಅವಾಗ ನಮ್ಗೆ ವ್ಯಾಪಾರ ಸ್ವಲ್ಪ ಆಗ್ತಾ ಇತ್ತು. ಆಮೇಲೆ ಸ್ವಲ್ಪ ಅವಾಗಿನಿಂದ ಇದೇ ಇಡ್ಲಿ ನಿಮ್ಗೆ? ಇದೇ ಇಡ್ಲಿ, ತಟ್ಟೆ ಇಡ್ಲಿನೇ. ಅವಾಗ 20 ರೂಪಾಯಿ 15 ರೂಪಾಯಿ ತಟ್ಟೆ ಇದ್ದಿದ್ದು, ಈಗ 25. ಅವಾಗೇ 20 ಇತ್ತ? ಅವಾಗ 10 ರೂಪಾಯಿ 10 ರೂಪಾಯಿ, ಆಮೇಲೆ 15, ಆಮೇಲೆ 20, ಈಗ 30, 15, 25 ಹಿಂಗಾಗೋಯ್ತು. ಓಕೆ. ಎಷ್ಟು ಜನ ಮಕ್ಕಳು ನಿಮ್ಗೆ? ಅದೇ ಇಬ್ಬರೇ, ಗಂಡು ಒಂದು ಹೆಣ್ಣು. ಹುಡುಗ ಇಲ್ಲ. ಹುಡುಗಂಗೆ ಏನಾಯ್ತು ಸರ್ ಮಗನಿಗೆ? ಹಿಂಗೆ ಎಲ್ಲ ಮಧುಗಿರಿ ಹತ್ರ ಎಲ್ಲ ಆಕ್ಸಿಡೆಂಟ್ ಆಗೋಯ್ತು, ಏನಕ್ಕೆ ಹೋಗಿದ್ದ. ಹೌದಾ? ಮಧುಗಿರಿ ಹತ್ರ
7 ಗಂಟೆ ನೈಟ್ನಲ್ಲಿ ಸ್ವಲ್ಪ ಅಸ್ಟೆಂಟ್ ಆಯಿತು. ಎಷ್ಟು ವರ್ಷ ಆಗಿತ್ತು ಅವ್ರಿಗೆ? ಅವ್ನು ಆದ 26 ವರ್ಷ ಆಯಿತು. ಅಯ್ಯಯ್ಯೋ, ಮದುವೆ ಮಾಡಬೇಕು ಓಡಾಡ್ತಾ ಇದ್ವಿ, ಅಷ್ಟು ಅಸ್ಟೆಂಟ್ ಆಗೋಯ್ತು. ಪುತ್ರ ಶೋಕಂ ನಿರಂತರಂ ಅಂತಾರೆ. ಅವನೇ ನಮ್ಮ ಜೊತೆಗೆ ಇದ್ದ. ಆಮೇಲೆ ಆದ್ಮೇಲೆ ನಮ್ಗೆ ಹುಷಾರಿಲ್ಲಂಗಾಯ್ತು. ಆಮೇಲೆ ನಮ್ಮ ಒಳ್ಳೆಯವ್ರು ಬಂದರು. ಪುಣ್ಯಕ್ಕೆ ನಿಮ್ಮ ಒಳ್ಳೆಯ ಮಗನ ರೂಪದಲ್ಲಿ ಸಿಕ್ಕಿದ್ದಾರೆ. ಹಾಗೆ ಅದೇ ಥರ ದೇವರು ಅದೇ ಥರ ಕೊಟ್ಟಿದ್ದಾರೆ. ಅದೇ ಇಂದ್ಕೊಂಡು ಅವರೇ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಟ್ಲ್ ಮಾಡ್ಕೊಂಡು ಹೋಗ್ತಾವ್ರೆ. ನಿಮ್ಮ ಅಣ್ಣವ್ರು ಹೆಂಗ್ ಮಾಡಿದ್ರಿ? ಈಗ ಅವ್ರಿಗೇನು ಇದು ಅನುಭವ ಇತ್ತು ಹೋಟೆಲ್ದು? ಅವ್ರು ಭಾಳ ವರ್ಷದಿಂದ ಅವರೆಲ್ಲ ನಮ್ಮ ಅಣ್ತಮ್ಮದಿರೆಲ್ಲ ಬರೀ ಹೋಟ್ಲ್ ಡಿಪಾರ್ಟ್ಮೆಂಟೇ. ಹೌದಾ? ಎಷ್ಟು ಜನ ಮಕ್ಕಳು ನೀವು? ನಮಗೆ ಅಲ್ಲ, ನೀವು ಅಣ್ತಮ್ಗಳು? ನಾವೆಲ್ಲ ಒಂದು 6 ಜನ ಇದ್ವಿ. 6 ಜನದಲ್ಲಿ ಈಗ 2 ಇದ್ದೀವಿ ಅಷ್ಟೇ. ಈಗ 4 ಜನ ಇರೋಬಿಟ್ರು. ಮೂಲ ಊರು ಇದೇನಾ, ಬೇರೆ ಊರು ನಿಮ್ದು? ನಮ್ದು 90+ ದೊಡ್ಡಬಳ್ಳಾಪುರ ತವ ಒಂದು ಹಳ್ಳಿ. ನಮ್ಮ ಅಪ್ಪ ಅಮ್ಮ ಇದ್ದಿದ್ದ ಕಾಲದಾಗೆ ಅಲ್ಲಿ ನಮ್ಮ ಅಪ್ಪ ಅವ್ರು ಹುಡುಗರ ಇದ್ದಾಗೆಲ್ಲ ನಮ್ಮ ಅಪ್ಪ ಅಮ್ಮ ಅವರು ಸ್ವಂತವರು ಭಕ್ತರಳ್ಳಿ ಬೆಳಂಗಳ ಹತ್ರ ಅಲ್ಲಿ ವ್ಯವಸಾಯ ಮಾಡ್ಕೊಂಡು ಇದ್ರು. ಆ ಅಪ್ಪ ಅಮ್ಮರೆಲ್ಲ ತೀರೋದ್ಮೇಲೆ ಎಲ್ಲ ಚೆಲ್ಲಾಪಲ್ಲಿ ಎಲ್ಲ ಟೌನಿಗೆ ಬಂದ್ಬಿಟ್ಟಿದೆ. ದೊಡ್ಡ ಸಂಸಾರ ನಿಮ್ಮ ಅಪ್ಪ ಅಮ್ಮ ಸಾಕಿದ್ರು ಸರ್? ಅವರೆಲ್ಲ ದೊಡ್ಡ ಸಂಸಾರ. ಏನ್ ಮಾಡ್ತಿದ್ರು? ವ್ಯವಸಾಯ ಮಾಡ್ತಾ ಇದ್ರು. ಒಂದು 20 ಇದು ಜಮೀನಿತ್ತು, ಎಲ್ಲ ವ್ಯವಸಾಯ ಮಾಡ್ತಾ ಇದ್ರು. ವ್ಯವಸಾಯ ಮಾಡಿ ನಿಮ್ಮ ಇಷ್ಟು ಜನ ಮಕ್ಕಳನ್ನ ಚೆನ್ನಾಗಿ ಸಾಕಿದ್ರು. ಹಾಗಾದ್ರೆ ಹೇಳಿ, ಯಾರು ಗ್ರೇಟ್ ಇದ್ರಲ್ಲಿ? ಪಾಪ ತಂದೆ ತಾಯಿ ಗ್ರೇಟಾ? ನಾವು ಶಹರಕ್ಕೆ ಬಂದು ಹಿಂಗೆಲ್ಲ ಆಗಿದೀವಿ, ಯಾವ್ದು ಅಂತೀರಿ? ತಂದೆ ತಾಯಿ ಅಲ್ಲ, ಹಳೆ ಮಂದಿ ನೋಡ್ರಿ, ಅವ್ರಿಗೆ ಕಷ್ಟವ ಸುಖವ ಎಲ್ಲ ಹಳ್ಳಿಯಲ್ಲಿ ಇಟ್ಕೊಂಡೇ ಮಾಡಿದ್ದಾರೆ. ಆಗಿದ್ದಾರೆ ಹುಡುಗರು. ಅವಾಗೆಲ್ಲ ಓದ್ತಾ ಇದ್ವಿ. ಆಮೇಲೆ ನಮ್ಮ ಅಣ್ಣವರೆಲ್ಲ ಓದ್ತಾ ಇದ್ರು. ಅವ್ರು ತೀರೋದ್ಮೇಲೆ ಇದಾಯ್ತು. ನೀವೇನು ಓದಿದಿರಿ? ನಾವು SLC ಓದೆ ಅಷ್ಟೇ. ಹೌದಾ? ಆಮೇಲೆ ನಿಮ್ಮ ಅಣ್ಣ ಹೋಟ್ಲ್ ಮಾಡ್ತಿದ್ರು, ಅಲ್ಲ ಸೇರ್ಬಿಟ್ರೆ? ಅವ್ರ ಜೊತೆ ಸೇರ್ಕೊಂಡೆ. ಅವರು ಮಾಡ್ತಾ ಇದ್ರು. ಅವರು ಸ್ವಲ್ಪ ಯಾಕೋ ಹುಷಾರಿಲ್ಲ, ತೀರೋಗ್ಬಿಟ್ರು. ಆಮೇಲೆ ಅದೇ ಹೋಟ್ಲ್ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೆ. ಮಗನ ಕೊಟ್ರಿ, ಎಳೆಯಂದ್ರೆ ಬಂದ್ರು, ಮಾಡ್ತಾ ಇದ್ದಾರೆ. ಇರ್ಲಿ ಬಿಡಿ ಸರ್, ಯಾವುದೋ ಟೈಮ್ ಕಾಲ ನಮ್ದಲ್ಲ, ಅದು ಹೆಂಗ್ ಬರುತ್ತೆ ಹಂಗೆ ನಡಿಬೇಕು. ಹೆಂಗ್ ಬರೋದು ಹಂಗೆ ನಡಿಬೇಕು. ಭಾಳ ವರ್ಷ ಆದ್ರೆ 40-50 ವರ್ಷದಿಂದ ಬರೀ ಹೋಟ್ಲ್ ಡಿಪಾರ್ಟ್ಮೆಂಟ್. ಬಟ್ ನಾವ್ ಅನ್ಕೊಂಡಂಗೆ ಏನು ನಡೆಯಲ್ಲ. ನೀವು ಮಗನ ಬಗ್ಗೆ ಏನೇನೋ ಕನ್ಸ್ಕೊಂಡಿದ್ರಿ? ಭಾಳ ಕನ್ಸ್ಕೊಂಡಿದ್ವಿ. ದೊಡ್ಡ ಹೋಟ್ಲ್ ಮಾಡೋಣ, ಒಂದು ಇದು ಮಾಡೋಣ ಅಂತ ಏನೇನೋ ಐಡಿಯಾ ಇತ್ತು. ಹಿಂಗೆ ಆಗೋಯ್ತು. ಇಲ್ಲೇ ದೊಡ್ಡದಾಗ ಒಂದು ಹೋಟ್ಲ್ ಮಾಡೋಣ ತುಮಕೂರಾಗೆ ಅಂತ ಒಂದು ಐಡಿಯಾ ಹಾಕಿದ್ವಿ. ಹಿಂಗಾಗೋಯ್ತು. ಆಮೇಲೆ ನಮ್ಮ ಮಳೆಯವ್ರು ಬಂದು ಒಂದು 7-8 ವರ್ಷ ಆಯಿತು. ಇದನ್ನೇ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಪರವಾಗಿಲ್ಲ, ವ್ಯಾಪಾರ ಆಗ್ತೈತೆ ಸರ್. ಪುಣ್ಯ ಮಾಡಿದಿರಿ. ಯಾಕೆ ಅಂದರೆ ದೊಡ್ಡದು ಬಂಡವಾಳ ಹಾಕೊಂಡು ಹೋಟ್ಲ್ ಕೂತಿದ್ದಾರೆ, ನಡೀತಾ ಇಲ್ಲ. ನಿಮ್ದು ಈ ಜಾಗ ನೋಡಿ ಇಷ್ಟರಲ್ಲೇ ನೀವು ಮಾಡಿದಿರಲ್ಲ ಸರ್. ನಮಗೆ ಹಳೆ ಹೋಟ್ಲು, ಹಳೆ ಕಸ್ಟಮರು, ಗಿರಾಕಿ ಭಾಳ ಹುಡಿಕೊಂಬತ್ತಾರೆ. ನಾವು ರೇಟ್ಗಳು ಹೆಚ್ಚು ಕಮ್ಮಿ ಮಾಡಲ್ಲ. ಅದೇ ರೇಟ್ ಒಂದು 5 ರೂಪಾಯಿ ಜಾಸ್ತಿ ಮಾಡ್ಬೋದು ಅಷ್ಟೇ, ಜಾಸ್ತಿ ಮಾಡಕ್ ಹೋಗಿಲ್ಲ. ಹಳೆ ಗಿರಾಕಿ ಬರ್ತಾ ಇರ್ತಾರೆ. ಅಲ್ಲೇ ನಮಗೆ ದೇವರು ಅದರಲ್ಲೇ ಕೊಡ್ತಾನೆ, ಅದರಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಲ್ವಾ? ಹೌದು. ನಾವೇನು ಅತಿ ಆಸೆ ಪಡಕ್ ಹೋಗಲ್ಲ. ಸಾಕು ಬಿಡಿ ಸರ್. ಕೊಟ್ಟಷ್ಟು ಹುಡ್ಕೊಂಡು ಆರಾಮ ದೇವ್ರು ಕೊಟ್ಟಷ್ಟು ಹುಡ್ಕೊಂಡು ಹೋಗ್ತಾರೆ. ಪಾಪ ಅವ್ರು 30 ರೂಪಾಯಿದಲ್ಲಿ ಹೊಟ್ಟೆ ತುಂಬ ಊಟ. ಅವ್ರದ್ದು ಕಷ್ಟ ಬಿದ್ದು ಬಂದಿರ್ತಾರೆ. ಅವರು ಇದೇ ಇಡ್ಲಿ 40 ರೂಪಾಯಿ ಮಾಡ್ತಾರೆ ಬೇರೆ ಕಡೆ. ಅವ್ರು 30 ರೂಪಾಯಲ್ಲೇ ಮಾಡ್ತಾ ಇದ್ವಿ. ನಮ್ಮ ಮೇಲೆಲ್ಲ ಜನ ಈ ಹೋಟ್ಲರೆಲ್ಲ ಇದು ಮಾಡ್ತಾರೆ, ಕಮ್ಮಿ ರೇಟಿಗೆ ಕೊಡ್ತಾರೆ ಅಂತ. ಮಾಮೂಲಿ ಗಿರಾಕಿ ಕಸ್ಟಮರ್ ಗಿರಾಕಿಗಳಿಗೆ ಏನು ಮಾಡೋಕ್ಕಲ್ಲ, ಒಂದು 5 ರೂಪಾಯಿ ಜಾಸ್ತಿ ಮಾಡ್ಬೋದು ಅಷ್ಟೇ, ಜಾಸ್ತಿ ಮಾಡೋಕ್ಕಾಗಲ್ಲ. ಈಗ ನೀವು ಮಾಡ್ತಾ ಅಷ್ಟು ವರ್ಷ ಮಾಡಿದ್ರಲ್ಲ ನಿಮ್ಮ ಮಾವರು ನೀವು ಸೇರಿ, ಎಲ್ಲಾದ್ರೂ ನಿಮ್ಮ ಹೋಟ್ಲಿಗೆ ಅಂತ ಒಂದು ಜಾಗ ಈಗ ಏನೋ ಮಾಡ್ಕೊಳ್ಳಿಲ್ವಾ ನೀವು? ಸರ್, ಅವತ್ತಿಂದ ಮಾಡೋಕ್ಕಾಗಲಿಲ್ಲ. ಮೇನ್ ರೋಡ್ಗಳಲ್ಲಿ ಸಿಗಲ್ಲ, ಒಳಗಡೆ ಸಿಗ್ತವೆ. ಮೈನ್ ರೋಡಲ್ಲಿ ಎಲ್ಲೂ ಮಾಡೋಕ್ಕಾಗಲಿಲ್ಲ. ಹಾಗಾದ್ರೆ ಒಂದ್ ಹೇಳಿ, ಈಗ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಶಿಫ್ಟ್ ಆಗಿದ್ರಿ. ಈಗ ಮುಂದಿನ ಜರ್ನಿ ಹೇಗೆ ನಿಮ್ದು? ಈಗ ಈ ಹೋಟೆಲ್ ಬಿಟ್ರೆ ಮತ್ತೇನು ಬರಲ್ಲ ನಿಮ್ಗೆ? ಆಲ್ರೆಡಿ ಏನು ಬರಲ್ಲ ಸರ್, ವ್ಯವಸಾಯ ಅಷ್ಟೇ. ವ್ಯವಸಾಯ ಮುಂದೆ ಏನಿದೆ ವಿಷನ್, ಗುರಿ ಏನಿದೆ ನಿಮ್ದು? ಇದೇ ಮಾಡ್ಬೇಕಷ್ಟೇ, ಇನ್ನೇನು ಮಾಡೋದು? ಇದನ್ನೇ ಕಂಟಿನ್ಯೂ. ಇದು ಇಲ್ಲ ಅಂದ್ರೆ ಮತ್ತೆ ಇದನ್ನ ಬಿಡಿಸಿದ್ರೆ ಇನ್ನೊಂದ್ ಕಡೆ ಹೋಗೋದು ಮಾಡೋದು ಅಷ್ಟೇ. ಓಕೆ. ಅವಾಗಿನ ವ್ಯಾಪಾರ ಈಗಿನ ವ್ಯಾಪಾರ ಹೆಂಗೆ? ಅಲ್ಲ, ವ್ಯಾಪಾರ ಚೆನ್ನಾಗಿ ಆಗುತ್ತೆ, ಬಟ್ ಅದೇ ಇದು ಮೇಂಟೆನೆನ್ಸೇ ಕಷ್ಟ ಆಗ್ಬಿಡುತ್ತೆ. ಗ್ಯಾಸ್ ಜಾಸ್ತಿ ಪ್ರಾಬ್ಲಮ್. ಅದೊಂದು ಕರೆಕ್ಟಾಗಿ ಸಪ್ಲೈ ಆಗ್ಬಿಟ್ರೆ
ಏನು ತೊಂದರೆ ಇಲ್ಲ. ಹೌದಾ? ಬಟ್ ನೀವು ನೋಡಿ ಪಕ್ಕದಲ್ಲೇ ಇದ್ದದನ್ನ ಇಷ್ಟು ಜಾಗ ತಗೊಂಡೇ ಮಾಡಿದ್ರೆ ಏನಂದ್ರೆ ಹಳೆ ಕಸ್ಟಮರು ಮೊದ್ಲಿಂದ 40 ವರ್ಷದಿಂದ ಇಲ್ಲೇ ಇದೀವಲ್ಲ, ಇಲ್ಲೇ ಹಿಂಗೆ ಬರ್ತಾರೆ ಅನ್ನೋ ಉದ್ದೇಶದಿಂದ ಇಲ್ಲೇ ಮಾಡಿದ್ವಿ. ಚಿಕ್ಕದಾದ್ರೂ ಪರವಾಗಿಲ್ಲ ಅಂತ ಇಲ್ಲೇ ಮಾಡಿದ್ವಿ. ಮೊದ್ಲು ಈ ಬಿಸ್ನೆಸ್ ಎಷ್ಟು ಮಾಡ್ತಿದ್ರಿ, ಈಗ ಎಷ್ಟು ಮಾಡ್ತೀರಿ? ಮೊದ್ಲು ಒಂದು 8-10 ಸಾವಿರದವರೆಗೂ ಮಾಡ್ತಾ ಇದ್ವಿ, ಇವಾಗ್ಲೂ ಸೇಮ್ ಅಷ್ಟೇ ಮಾಡ್ತಾ ಇದ್ವಿ. ಓ, ಬಿಸ್ನೆಸ್ ಏನು ಚೇಂಜ್ ಆಗಿಲ್ಲ? ಏನ್ change ಡೈಲಿ 10,000? ಓಕೆ, 8-10. 8ರಿಂದ 10. ಎಷ್ಟು ಅವರ್ ಕೆಲಸ ಮಾಡ್ತೀರಿ? ಮಾಮೂಲಿ 12 ಗಂಟೆವರೆಗೂ ಮಾಡ್ತೀವಿ, ಮುಗಿದೋಯ್ತು ಅಷ್ಟೇ ಕ್ಲೋಸ್. ತಿಂಡಿ ಒಂದೇ. ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರು? ಬೆಳಿಗ್ಗೆ ನಾನು 4:15ಗೆ ಬರ್ತೀನಿ. 4:15ರಿಂದ 12 ಗಂಟೆಗೆ ಕ್ಲೋಸ್. ತೊಳೆದು ಡಬ್ಬಕ್ಕೆ ಹೋಗ್ಬಿಡ್ತೀರಿ? 1 ಗಂಟೆಗೆಲ್ಲ ಮನೆಗೆ ಇರ್ತೀವಿ. ಬೆಸ್ಟ್ ಅಲ್ಲ ಕೆಲಸ. ಮತ್ತೆ ನಾಳೆ ತಯಾರಿ ನಡೆಯುತ್ತೆ? ನಾಳೆಗೆ ನೈಟ್ ಬಂದು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು. ಓಕೆ. ನಿಮಗೆ ಎಷ್ಟು ಜನ ಮಕ್ಕಳು? ನಮ್ಗೆ ಒಬ್ಳೆ ಮಗಳು. ಹೌದಾ? ಏನು ಓದ್ತಿದ್ದಾರೆ? ಅವಳು 8th ಓದ್ತಿದ್ದಾರಾ? ಓಕೆ. ಒಟ್ಟು ಏನೇನೋ ಮಾಡಿ ಕೊನೆಗೆ ಹೋಟ್ಲಿಗೆ ಬಂದಿದ್ದೀರಿ? ಹೌದು ಸರ್. ಎಲ್ಲಿ ಕರ್ಕೊಂಡು ಹೋಗಕ್ ಬಿಡ್ಬೇಕು ಸರ್? ಇದು ಒಳ್ಳೆ ದುಡಿಮೆ. ಹೌದು, ಒಳ್ಳೆ ದುಡಿಮೆ ಇದೆ ಸರ್. ಈಗ ಬಟ್ ಕಷ್ಟ ಇದ್ ಮಾಡ್ಬೇಕಷ್ಟೆ. ಎಲ್ಲದರಲ್ಲಿ ಕಷ್ಟ ಇದೆ ಸರ್. ಯಾವ್ದು ಈಸಿ ಇದೆ ಸರ್? ಹೌದು ಅಲ್ವಾ? ಎಲ್ಲದರಲ್ಲಿ ಇರೋದೇ. ಬಟ್ ಏನಂದ್ರೆ ನೀವು ಒಂದಿಷ್ಟು ಅನ್ನ ಹಾಕಿದ ಪುಣ್ಯ ಇದೆ. ಏನೋ ಅದು ಅವರು ಮೊದ್ಲಿಂದ ಹಾಕೋರೆ, ಅದು ಹಂಗೆ ಕಂಟಿನ್ಯೂ ಹಂಗೆ ನಡೆಯುತ್ತೆ ಅಂತೀರಿ. ಬಟ್ ನೀವು ಗ್ರೇಟ್. ಓದ್ಕೊಂಡು ಇನ್ನೇನೇನು ಕೆಲಸ ಮಾಡ್ತಿದ್ರಿ? ನಾವು ಅಲ್ಲಿ ವ್ಯವಸಾಯ ಇದೆ ಸರ್, ನಮ್ದು ಅಡಿಕೆ ತೋಟ, ಎಲೆ ಬುಳ್ಳಿ ಎಲ್ಲ ಇದೆ. ಅಲ್ಲಿ ನೋಡ್ಕೊಂತ ಇದ್ದೆ. ಅಲ್ಲಿ ಊರಲ್ಲಿ ಅಂಗಡಿನೂ ಇತ್ತು. ಈ ಊರಿಗೂ ಹುಷಾರಿಲ್ಲ ಅಂತೇಳಿ ಇಲ್ಲಿ ಬಂದು ಮಾಡಿ ಹಂಗೆ. ಓಕೆ. ಈಗ ಆರಾಮಾಗಿದ್ದೀರಿ? ಈಗ ಆರಾಮಾಗಿ. ಮನೆ ಇಲ್ಲೇ ನಿಮ್ದು? ಇಲ್ಲೇ ಪಕ್ಕ. ಏನು ಯಾರ್ಯಾರು ಸರ್? ನಿಮ್ಮ ಮಿಸ್ಸಸ್? ನಾವು ಮೂವರೇ ಸರ್ ಮಾಡೋದು. ನಮ್ಮ ಮನೆ, ನಮ್ಮ ಅತ್ತೆನೂ ಇದ್ದಾರೆ, ಅವಳು ಸ್ಕೂಲ್ಗೆ ಹೋಗ್ತಾರಲ್ಲ, ಅಲ್ಲಿ ನೋಡ್ಕೊಂಡು ಮನೆಗೆ. ಅವರಲ್ಲೇ, ನೀವಿಲ್ಲೇ. ಒಟ್ಟಿನ ಸುಖಿ ಕುಟುಂಬ. ದೇವರು ದುಡಿಮೆ, ದುಡ್ಡಿನ ತಾಯಿ ಅಷ್ಟೇ ಅಲ್ವಾ? ಓಕೆ ಸರ್, ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ. ಏನು ಕೆಲಸ ಮಾಡ್ತೀರಿ? ನಾನು ಮೆಡಿಕಲ್ ರಿಪ್ ಅಮೃತ್ ನೋನಿ. ಅಮೃತ್ ನೋನಿ. ಎಸ್. ಏನು ಓದಿದ್ದೀರಿ? ಸರ್, ನಾನು PUC ಓದಿರೋದು. PUC ಓದಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? ನಾನು ಒಂದು 10 yearsಯಿಂದ ಕೆಲಸ ಮಾಡ್ತಾ ಇದ್ದೀನಿ. ಹೌದಾ? ಒಂದೇ ಕಂಪನಿಯಲ್ಲಿ 10 ವರ್ಷ ಮಾಡ್ತಾ ಇರೋದ್ರಿಂದ? ಇಲ್ಲ, ಒಂದೇ ಕಂಪ್ನಿ ಅಲ್ಲ. ಈ ಅಮೃತ್ ನೋನಿ ಬಂದು 3 ವರ್ಷ ಆಯಿತು. ಓಕೆ. ಯಾಕೆ ಕಂಪ್ನಿ ಚೇಂಜ್ ಮಾಡಿದ್ರಿ? ನಾವು ಇದಕ್ಕೂ ಮುಂಚೆ ಸ್ವಲ್ಪ ಸಂಬಳ ಕಡಿಮೆ ಇದ್ದು, ಈಗ ಗ್ರೋತ್ ಆಗಬೇಕಲ್ಲ, ಹಂಗಾಗಿ ಕಂಪ್ನಿ ಚೇಂಜ್ ಮಾಡಿದ್ದೀನಿ. ತುಂಬ ಜನ ಓದಿ ಹೊರಗಡೆ ಬಂದಿರ್ತಾರೆ, ಏನಾದರೂ ಕೆಲಸ ಮಾಡ್ಬೇಕಂತ ಪಾಪ ಒದ್ದಾಡ್ತಾನೆ ಇರ್ತಾರೆ. ಇವ್ರು ಹೋಟ್ಲ್ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದಾರೆ, ನೀವು ಒಂದು ಕಂಪನಿ ಕೆಲಸ ಮಾಡಿ ಬದುಕ್ತಾ ಇದ್ದೀರಿ. ಹಾಗಾಗಿ ಒಂದು ಹೇಳಿ, ಈ ಇವತ್ತು ಸ್ವಂತ ಉದ್ಯೋಗ ಎಷ್ಟು ಮುಖ್ಯ ಅಂತ ಅನಿಸುತ್ತೆ ನಿಮಗೆ? ಸರ್, ಸ್ವಂತ ಉದ್ಯೋಗ ಒಂಥರ ಒಳ್ಳೆಯದೇನೆ. ಕೆಲವರು ಅವರವರ ಒಂದು ಟ್ಯಾಲೆಂಟ್ ಮೇಲೆ ಮಾಡ್ತಾರೆ. ಟ್ಯಾಲೆಂಟ್ ಮೇಲೆ ಮಾಡ್ತಾರೆ. ಆ್ಯಕ್ಚುಲಿ ಈ ಹೋಟ್ಲನ್ನು ಇವರು ಮಾವಾರ್ ಮಾಡ್ತಾ ಇದ್ರು. ನೆಕ್ಸ್ಟ್ ಅದರೊಂದಿಗೆ ಅವ್ರ ಮಗಳು ಅಲ್ಲಿಯ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಈ ಹೋಟ್ಲಿ ತುಂಬ ಹಳಬರು. ಕಡಿಮೆ ಒಂದು 20 ವರ್ಷದಿಂದ ಈ ಹೋಟ್ಲಿನ ಬರ್ತೀವಿ. ಬೇಕಾದಷ್ಟು ಹೋಟ್ಲ್ ಆಗಿವೆ, ಇದೇ ಹೋಟ್ಲ್ ಆಯ್ಕೆ ಮಾಡ್ಕೊಂಡು ಯಾಕೆ? ಬಟ್ ನಮಗೆ ಈ ಹೋಟ್ಲೊಂದು ಚೆನ್ನಾಗಿ ಇಷ್ಟ ಇದೆ. ಹೌದಾ? ಏನದು ಇಷ್ಟ ಅಂದ್ರೆ ಏನು? ಇಡ್ಲಿ, ವಡೆ, ಸಾಗು, ಆಮೇಲೆ ಇದು ಸ್ವಲ್ಪ ರೇಟ್ ಕಡಿಮೆ. ಬೇರೆ ಹೋಟ್ಲಿಗೆ ಹೋಲ್ಸ್ಕೊಂಡ್ಗೆ ಇದು ಸ್ವಲ್ಪ ರೇಟ್ ಕಡಿಮೆ. ಆಮೇಲೆ ರುಚಿ ಎರಡು ಚೆನ್ನಾಗಿರೋದು. ಎರಡು ಚೆನ್ನಾಗಿದೆ ಮತ್ತು ರೇಟು ಕಡಿಮೆ ಇದೆ. ವಾವ್. ಹಂಗಾಗಿ ಈಗ ನೀವು ಹೊರಗಡೆ ಬಂದಾಗ 3 ಹೊತ್ತು ಊಟ ಮಾಡ್ಬೇಕಾಗ್ತದೆ. 3 ಹೊತ್ತಿಗೆ ಒಂದು ಬಜೆಟ್ ಅಂತ ಫಿಕ್ಸ್ ಆಗಿರುತ್ತೆ ಮನುಷ್ಯಂದಲ್ವಾ? ಹೆಚ್ಚು ವೆಚ್ಚ ಮಾಡಕ್ ಆಗೋದಿಲ್ಲ. ಹೌದು. ದಿವಸ ನಿಮ್ದು ಹೊರಗಡೆ ಎಷ್ಟು ಖರ್ಚಾಗುತ್ತೆ ಸರ್? ಮಿನಿಮಮ್ ಅಂದ್ರೆ ನಮ್ಮದು ಬರೀ ಊಟ ತಿಂಡಿಗೆ ಅಂತಾನೆ ಒಂದು 100 ರೂಪಾಯಿ ಇದಾಗುತ್ತೆ. ಓಕೆ. 100 ರೂಪಾಯಿ ಹೋಗ್ಬಿಡುತ್ತೆ. 100 ರೂಪಾಯಿ. ಅದು ಕಡಿಮೆ. ಇಂಥ ಹುಡುಕಿ ಬೇರೆ ಹೋಟ್ಲಿಗೆ ಹೋದ್ರೆ ಜಾಸ್ತಿ ಆಗುತ್ತೆ. ಒಂದೊಂದು ಹೋಟ್ಲಲ್ಲಿ 100 ರೂಪಾಯಿ ಇರ್ತದೆ ಒಂದು ಊಟ. ಈ ಹೋಟೆಲ್ನ ಬತ್ತಿ ಒಂದು ಇಡ್ಲಿ, ಒಂದು ವಡೆ ಪ್ರೈಸು ಒಂದು 40 ರೂಪಾಯಿಗೆಲ್ಲ ಕ್ಲೀನ್ ಮಾಡ್ತಾರೆ. ಮ್ಯಾಕ್ಸಿಮಮ್ 50 ರುಪೀಸು. ಇದೇ ತಿಂಡಿ ಬೇರೆ ಕಡೆ ಹೋದ್ರೆ 80-100 ರೂಪಾಯಿ ತನಕ ಆಗುತ್ತೆ. ಸೊ ಹಂಗಿದೆ. ಯಾವಾಗಲೂ ಬಜೆಟ್ ಫ್ರೆಂಡ್ಲಿ ಹುಡುಕ್ತಾ ಇರ್ತೀವಿ. ಊಟದಲ್ಲಿ ಹುಡುಕಿರಿ ಹಿಂಗೆ ನೀವು? ಊಟದ್ದು ಒಂದೊಂದು ಕಡೆ ಒಂದೊಂದು ಮೆಸ್ಗಳು ಹೋಗ್ತೀವಿ. ಹೋಟೆಲ್ ಜಾಸ್ತಿ ಹೋಗಲ್ಲ, ಆಲ್ಮೋಸ್ಟ್ ಅಲ್ಲಿ ಮೆಸ್ಗಳು ಜಾಸ್ತಿ ಹೋಗ್ತೀವಿ. ಈ ಥರ ಹೋಟ್ಲ್ ಹುಡುಕ್ತೀವಿ ನಾವು. ಈ ದೊಡ್ಡ ಹೋಟೆಲ್ ಎಲ್ಲ ಸೋಡಾ ಪುಡಿ ಜಾಸ್ತಿ ಮಸಾಲ ಐಟಮ್ ಹಾಕಿರ್ತಾರೆ. ಈ ಹೋಟೆಲ್ ಯಾವುದೇ ರೀತಿ ಮಸಾಲ ಇಲ್ಲ, ಒಂದು ನ್ಯಾಚುರಲ್ ಆಗಿ ಮಾಡ್ಕೊಡ್ತಾರೆ. ಓಕೆ. ಖುಷಿ ಆಯ್ತು ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಓಕೆ ಗೆಳೆಯರೆ, ಹೀಗೆ ಯಾರ್ಯಾರು ಎಲ್ಲೆಲ್ಲೂ ಕೆಲಸ ಮಾಡ್ತಿದ್ದಾರೆ, ಹೊಟ್ಟೆ ಹಸಿವಿಗೋಸ್ಕರ ಇಂಥ ಹೋಟ್ಲ್ ನೋಡ್ಕೊಂಡು ಬರ್ತಾರೆ. ಇಂಥ ಹೋಟ್ಲ್ಗಳು ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ, ಪ್ರತಿ ಶಹರದಲ್ಲಿ ಇಂಥ ಹೋಟ್ಲ್ಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ಕಾರಣ ಏನಂದರೆ ಬಜೆಟ್ ಫ್ರೆಂಡ್ಲಿ ಕೊಡ್ತಾರೆ, ಚೆನ್ನಾಗಿ ಕೊಡ್ತಾರೆ, ಬಾಂಧವ್ಯ ಬೆಳೆದಿರುತ್ತೆ. ಹಾಗಾಗಿ ಇವೆಲ್ಲ ಸೇರಿ ಒಂದು ಹೋಟ್ಲ್ ನಡೆಯುತ್ತೆ. ಒಂದು ಹೋಟೆಲ್ ಅಂದರೆ ಸುಮ್ಮನೆ ಗಿರಾಕಿ ಬರ್ತಾರೆ, ಏನೋ ತಿಂಡಿ ಕೊಟ್ವಿ ಕಳಿಸಿದ್ವಿ ಅಂತ ಅಲ್ಲ. ಒಂದು ಅವಿನಾಭಾವ ಸಂಬಂಧ ಇದ್ದೇ ಇರುತ್ತೆ. ಡೈಲಿ ಮುಖ ನೋಡಿದ ತಕ್ಷಣ ಒಂದು ನಗುಮುಖ ಬರುತ್ತೆ ಅಲ್ವಾ ಸರ್? ಒಂದು ಆತ್ಮೀಯ ಭಾವ ಬರುತ್ತೆ. ಹಾಗಾಗಿ ಹೋಟ್ಲ್ ನಡೆಯುತ್ತೆ. ಏನೇನೋ ಕಾರಣಗಳಿದೆ ರೀ ಚೆನ್ನಾಗಿ ನಡೆಯೋದಕ್ಕೆ.
ಬರೀ ಆಹಾರ ಬರೀ ಚೆನ್ನಾಗಿ ಕೊಟ್ಬಿಡ್ತೀನಿ, ರೇಟ್ ಕಡಿಮೆ ಕೊಟ್ಬಿಡ್ತೀನಿ ಅಂತನೂ ಅಲ್ಲ ಅಲ್ಲ. ಮೇನು ಅವರು ಗುಣಭಾವನಕ್ಕೆ ಮಾತಾಡ್ಸೋದು ಹಾ. ಅದೊಂದು ಇಂಪಾರ್ಟೆಂಟ್ ಯಾವುದು ಹೋಟ್ಲು ಅಂದ್ರೆ. ಅಲ್ವಾ? Yes. ನೀವು ಹೆಂಗೆ ಬೇಕಂಗೆ ನೋಡ್ಕೊಂಡ್ರೆ ಜನ ಬರಲ್ಲ. ಬರಲ್ಲ. ಹಂಗಾಗಿ ಗೆಳೆಯರು ಇದು ಒಂದು ಕಾರಣ. ಹಾಗಾಗಿ ನೀವು ಹೋಟೆಲ್ ಏನಾದರೂ ಹೊಸದಾಗಿ ಮಾಡ್ಬೇಕಂತಿರೋರು ಸಣ್ಣ ಜಾಗದಲ್ಲಿ ದಯವಿಟ್ಟು ಶುರು ಮಾಡಿ. ದೊಡ್ಡದು ಮಾಡಕ್ಕೆ ಹೋಗಬೇಡಿ. ದೊಡ್ಡದು ಮಾಡೋದ್ರಿಂದ ದೊಡ್ಡ ಅನುಭವ ಬೇಕಾಗುತ್ತೆ. ಬಜೆಟ್ ಜಾಸ್ತಿ, ರೇಟ್ ಜಾಸ್ತಿ, ಬಾಡಿಗೆ ಆಗ್ಬೋದು, ಮೇಂಟೆನೆನ್ಸ್ ಆಗ್ಬೋದು, ಹಾ. ಎಲ್ಲದನ್ನು ಬರುತ್ತೆ. ಎಲ್ಲದನ್ನು ಗ್ರಾಹಕರ ಮೇಲೆ ಬೀಳುತ್ತೆ. ಗ್ರಾಹಕರ ಮೇಲೆ ಆಗುತ್ತೆ. ಹಾ. ಈಗ ಇದೇ ತಿನ್ನೋ ಬೇಡ, ದೊಡ್ಡ ಹೋಟ್ಲಿಗೆ ಹೋಗ್ತೀವಿ, ಹಾ. ಅವ್ರು ಇದೇ ಇಡ್ಲಿನೆಲ್ಲ 50 ರೂಪಾಯಿ ಇಡ್ಲಿ ಮಾಡ್ತಾರೆ, ಹಾ. ಒಂದ್ ವಡೆ 15 ರೂಪಾಯಿ 20 ರೂಪಾಯಿ ಮಾಡ್ತಾರೆ. ಹಾ. ಬಟ್ ಈ ತರ ಇದ್ದಾಗ ನೋಡಿ ಇದೇ ರುಚಿನೇ, ಇದಕ್ಕಿಂತ ರುಚಿ ಎಷ್ಟ ಏನು ಕೊಡಲ್ಲ ಹೋಟ್ಲಲ್ಲಿ. ಹಾ. ನಾವು ಆ ಹೋಟ್ಲಿಗೂ ಹೋಗಿ ಬಂದಿದೀವಿ. ಹಾ, ನಿಮಗೇನೋ ಒಳ್ಳೆ ತಿಂಡಿ ಬೇಕು, ಕಡಿಮೆ ರೇಟಲ್ಲಿ ಬೇಕು, ಕಡಿಮೆ ಇಡ್ಬೇಕು, ಜಾಗ ಮುಖ್ಯ ಆಗಲ್ಲ. ಜಾಗ ಮುಖ್ಯ ಆಗಲ್ಲ. ಸೂಪರ್. ನೋಡಿ ಇದೊಂದು ಪಾಯಿಂಟ್ ಒಳ್ಳೇದಿದೆ. ಹಾಗಾಗಿ ಮಾಡೋರು ಕರೆಕ್ಟಾಗಿ ಬನ್ನಿ ಸರ್, ಪಾಪ ಅವಾಗ ಬನ್ನಿ ಸರ್. ಹಾಂ, ಹಾಗಾಗಿ ನೀವು ಹೋಟೆಲ್ ಮಾಡುವಂಥವ್ರು ಸಣ್ಣ ಸಣ್ಣ ಇಂಥ ಟಿಪ್ಸನ್ನು ನೆನಪಲ್ಲಿ ಇಟ್ಕೊಂಡು ಶುರು ಮಾಡಿ. ಫುಟ್ಪಾತ್ ಆಗಿರ್ಬೋದು ರೀ, ಒಂದು ಟೇಬಲ್ಲು, ನೀವು ಮನೇಲಿ ಏನೋ ತಿಂಡಿ ಮಾಡ್ಕೊಂಡು ಬಂದು ಶುರು ಮಾಡಿ ಫಸ್ಟು ನಡೆದೇ ಹೋಗುತ್ತೆ. ದೇವರ ಇದು ಚೆನ್ನಾಗಿತ್ತು, ನಿಮ್ಮ ಕೈಗುಣ ಚೆನ್ನಾಗಿತ್ತು, ರುಚಿ ಚೆನ್ನಾಗಿತ್ತು, ನೀವು ಮಾತಾಡೋದು ಚೆನ್ನಾಗಿತ್ತು ಅಂತಂದರೆ ನಡೆಯುತ್ತೆ. ಹಾಗಾಗಿ ತುಮಕೂರಿಗೆ ಬಂದಾಗ ಈ ಹೋಟ್ಲನ್ನ ಮಿಸ್ ಮಾಡಬೇಡಿ, ಭಾಳ ಚೆನ್ನಾಗಿರುತ್ತೆ. ಅದ್ಭುತವಾದ ಟಿಫನ್ನು ನೋಡಿ ಒಂದು ಸಲ ಮಾಡಿ. ಪಾಪ 40 ವರ್ಷದಿಂದ ಮಾಡ್ತಾಯಿದ್ದಾರೆ. ಇವ್ರನ್ನ ದಾಖಲು ಮಾಡಿದ್ದು ನನಗಂತೂ ಖುಷಿ ಆಯಿತು ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ.